Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಥರ್ಡ್ ಸೇಮ್ ಆಸ್ ಪರ್ ಎಸ್ ಸಿ ಪಿ ಪ್ರಕಾರ ಒಂದು ಲೆಸನ್ನು ಯಾವುದು ಅಂದರೆ ಕನ್ನಡ ಲೆಸನ್ನ ನೋಡ್ತಿದ್ದೀರಿ. ಅದರಲ್ಲಿ ಸಮ್ಮರಿನ ನೋಡ್ತಿದ್ದೀರಿ. ಯಾವುದು ಅಂದರೆ ಮಳೆ ಭರಿಸಲು ಸಾಧ್ಯವೇ ಅನ್ನೋ ಲೆಸನ್ದು ಸಮ್ಮರಿನ ನೋಡ್ತಿದ್ದೀರಿ. ಇದನ್ನು ಬರೆದಿರೋರು ಬಂದು ಪೂರ್ಣಚಂದ್ರ ತೇಜಸ್ವಿ ಅವರು. ಇವ್ರದ್ದು ಕಿರು ಪರಿಚಯ ಇಲ್ಲಿದೆ ಅವ್ರ ಬಗ್ಗೆ. ಆ್ಯಂಡ್ ಈ ವಿಡಿಯೋನ ಯಾರು ನೋಡ್ತಿದ್ದೀರಾ, ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ವೀಡಿಯೋಸ್ ನೋಡ್ತಿದ್ದೀರಲ್ವ, ಇನ್ನೂ ಸಬ್ಸ್ಕ್ರೈಬ್ ಆಗಿರಲ್ಲ ಅಂತ ಗೊತ್ತು, ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಹಿಂಗೆ ಎಲ್ಲ ಸಬ್ಜೆಕ್ಟ್ದು ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಹಳಬರಾಗಿದ್ದರೆ ಓಕೆ, ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡ್ಬೋದು. ಆ್ಯಂಡ್ ಹೊಸಬ್ರಾಗಿರೋರಿಗೆ ನಾನು ಹೇಳ್ತಿರೋದು, ನನಗೆಲ್ಲ ವೀಡಿಯೋದಲ್ಲಿ ಹೇಳೋ ಪ್ರಕಾರ ನಿಮ್ಗೇನಾದರೂ ಥರ್ಡ್ ಸೆಮ್ದು ನೋಟ್ಸ್ ಬೇಕು ಅಂದರೆ, ಇದೊಂದೇ ಸಬ್ಜೆಕ್ಟ್ ಅಲ್ಲ, ಕನ್ನಡ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋ ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟನ್ನು ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಆ್ಯಂಡ್ ಇದಾಗಿರುತ್ತೆ ಕವಿ ಪರಿಚಯ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಆ್ಯಂಡ್ ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು, ಅದರಿಂದ ನಿಮಗೆ ಡೌಟ್ಸ್ ಅನ್ನೋದು ಕ್ಲಾರಿಫೈ ಆಗುತ್ತೆ. ಇದಾಗಿರುತ್ತೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ. ಡೈರೆಕ್ಟ್ ಸಮ್ಮರಿ ನೋಡೋಣ ಬನ್ನಿ. ಇಲ್ಲಿಂದ ಸಮ್ಮರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಸಮ್ಮರಿ ಅನ್ನೋದು ಎಂಡ್ ಆಗ್ತಿದೆ. ಇದಾಗಿರುತ್ತೆ ಸಮ್ಮರಿ ಯಾವುದ್ರದ್ದು ಅಂದರೆ ಮಳೆ ಭರಿಸಲು ಸಾಧ್ಯವೇ ಅನ್ನೋ ಲೆಸನ್ದು. ಇದೇ ರೀತಿ ಎಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಹೊಸಬ್ರಾಗಿದ್ದರೆ ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಸಿಗುತ್ತೋ, ಹಳಬ್ರಾಗಿದ್ದರೆ ಆಲ್ರೆಡಿ ಹಳೆ ವೀಡಿಯೋಸ್ ಎಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.